ಒಂದು ಬೌಲ್ ಅವಲಕ್ಕಿ ತಗೊಳ್ಳಿ. ನೀಟಾಗಿ 2 ಸರಿ ವಾಶ್ ಮಾಡಿ ಸ್ವಲ್ಪ ನೀರು, 1/2 ಕಪ್ ನೀರು ಹಾಕಿ 30 ಮಿನಿಟ್ಸ್ ನೆನೆಯೋಕ್ಕೆ ಬಿಡಿ. ತರ್ಟೀನ್ ಮಿನಿಟ್ಸ್ ಆದಮೇಲೆ ಒಂದು ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಅದು ಪೇಸ್ಟ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಸಣ್ಣಗೆ ಹಚ್ಚಿರೋ ಒಂದು ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಒಂದು ಕ್ಯಾರೆಟ್, ಸ್ವಲ್ಪ 2 ಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿರೋದು, ಸ್ವಲ್ಪ ಕೊತ್ತಂಬರಿ, ಅರ್ಧ ಸ್ಪೂನ್ ಸಾಲ್ಟ್, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನ್, ಜೀರಿಗೆ 1 ಸ್ಪೂನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದಮೇಲೆ ಒಂದು 4 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಹಾಕಿ ನೀಟಾಗಿ ಎಲ್ಲ ಫುಲ್ಲು ನೀಟಾಗಿ ಕಲಸಿ. ಕಲಸಾದ್ಮೇಲೆ ರೌಂಡಾಗಿ ಉಂಡೆ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಮತ್ತು ಒಂದು ರೊಟ್ಟಿ ಪೇಪರ್ ತೊಗೊಂಡು ಸ್ವಲ್ಪ ಆಯಿಲ್ ಹಚ್ಬಿಟ್ಟು ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗೆ ಮಾಡ್ತಾಯಿದ್ದೀನಿ. ಹೆಂಚಿಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಹೆಂಚ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ರೊಟ್ಟಿನ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಪೇಪರನ್ನು ತೆಗೀರಿ. 2 ಮಿನಿಟ್ಸ್ ಸ್ವಲ್ಪ ಎಣ್ಣೆ ಹಾಕಿ 2 ಕಡೆ ಸುಟ್ಕೊಳ್ಳಿ. ಈಗ ರೊಟ್ಟಿ ರೆಡಿಯಾಗಿದೆ. ಇದನ್ನ ಚಟ್ನಿ ಜೊತೆ ರೊಟ್ಟಿನ ಸರ್ವ್ ಮಾಡಿ.